ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮುಂದಿನ ರಾಶಿ ತುಲಾ ರಾಶಿ. ಕಳೆದ ವಾರ ಹೇಳಿದ್ರಿ ಸ್ವಲ್ಪ ಟೈಮ್ ಚೆನ್ನಾಗಿದೆ ಓಕೆ ಅಂತ. ಈ ವಾರ ಹೇಗಿದೆ ತುಲಾ ರಾಶಿ ಅವರಿಗೆ? ತುಲಾ ರಾಶಿಯವರಿಗೆ ಖಂಡಿತ ಕೂಡ ಈ ವಾರನೂ ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಈ ವಾರ ನಿಮಗೆ ಬಹಳ ಬೆನಿಫಿಟ್ ಇದೆ, ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಆದರೆ ತುಲಾ ರಾಶಿಯವರಿಗೆ ಉಚ್ಚ ಕುಜಗ್ರಹ ಇದ್ದಾನೆ, ಅದರ ಪ್ರಾಪರ್ಟಿ ವಿಚಾರದಲ್ಲಿ ನಿಮಗೆ ಲಾಭವನ್ನು ಕಾಣುತ್ತೆ. ರಿಯಲ್ ಎಸ್ಟೇಟ್ ಯಾರನ್ನು ಮಾಡ್ತಾಯಿದ್ದಾರೆ ಅವರಿಗೆಲ್ಲ ಒಳ್ಳೆಯ ಆದಾಯವನ್ನು ಕಾಣುತ್ತೆ. ಸೂರ್ಯಗ್ರಹ ತುಂಬ ಚೆನ್ನಾಗಿದ್ದಾನೆ, ಗೌರ್ಮೆಂಟ್ ಜಾಬ್ ಕೂಡ ಸಿಗುತ್ತೆ ಅಂತ ಹೇಳುತ್ತೆ. ಗೌರ್ಮೆಂಟ್ ಜಾಬಲ್ಲಿ ಏನಾದ್ರು ಲಾಭವನ್ನು ಪಡ್ಕೋಬೋದು. ಮತ್ತು ಓದೋ ಮಕ್ಕಳಿಗೆ ಬುಧಗ್ರಹ ತುಂಬ ಪಾಸಿಟಿವ್ನ ಕೊಡ್ತಾಯಿದ್ದಾನೆ, ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕೊಡ್ತಾಯಿದ್ದಾನೆ. ಈ ಓದೋಕ್ಕೋಸ್ಕರ ಈ ಗ್ರಹನ ಬಳಸಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ವಿದ್ಯಾಭ್ಯಾಸದಲ್ಲಿ ನೀವು ತುಂಬ ಅದ್ಭುತವಾದ ಒಂದು ಸಕ್ಸಸ್ಸನ್ನು ಕಾಣ್ಬೋದು. ಓದೋಕ್ಕಿಂತಲೇ ಬುಧ ಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಮತ್ತು ಶುಕ್ರ ಗ್ರಹ ಚೆನ್ನಾಗಿದ್ದಾನೆ. ನಿಮ್ಮ ಮನೆ ಒಳಗಡೆ ಎಲ್ಲ ಕಡೆ ಹಸಿರು ಗಿಡವನ್ನು ಇಡಿ ತುಲಾ ರಾಶಿ ಮನೆಯಲ್ಲಿ. ಅಂದರೆ ಪಾಟಲ್ಲಿ ಮೆಟ್ಲು, ದೇವ್ರ ಮನೆ ಸೈಡು, ಮನೆ ಒಳಗಡೆ ಹಾಲು, ಎಲ್ಲ ಕಡೆ ಎಷ್ಟು ಗಿಡ ಇಡ್ತೀರೋ ಅಷ್ಟು ತುಲಾ ರಾಶಿಯವರಿಗೆ ಸಿಕ್ಕಾಪಟ್ಟ ರಾಜಯೋಗವನ್ನು ಕೊಡುತ್ತೆ. ಮನೆ ಒಳಗಡೆ ಗಿಡಗಳು ಅತಿ ಹೆಚ್ಚು ತುಲಾ ರಾಶಿಯವರು ಬಳಸಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಅಣಸಿ ಮರ ಇರಬಾರ್ದು. ನಿಮ್ಮ ಮನೆ ಮುಂದೆ ಅಣಸಿ ಮರ ಇದ್ದರೆ ನಿಮಗೆ ಆಗುತ್ತೆ. ಮತ್ತು ನಿಮ್ಮ ಮನೆ ಮುಂದುಗಡೆ ಪಕ್ಕದ ಸೈಟ್ ಆಳು ಬಿದ್ದಿರೋದು ಇಲ್ಲ ಎದುರುಗಡೆ ಸೈಟ್ ಆಳು ಬಿದ್ದರೆ ನಿಮಗೆ ಕೋರ್ಟ್ ಕೇಸೆಲ್ಲ ತೊಂದರೆಗಳಾಗುತ್ತೆ, ಕೋರ್ಟ್ ಕೇಸುಗಳು ಆಗುತ್ತೆ. ನಿಮ್ಮ ಮನೆ ಪಕ್ಕದಲ್ಲಿ ಆಳು ಬಿದ್ದಿದ್ದು ಮನೆ ಇರಬಾರ್ದು, ಎದುರುಗಡೆ ಆಳು ಬಿದ್ದಿದ್ದು ಮನೆ ಇರಬಾರ್ದು. ಇವೆರಡೂ ಇದ್ದರೆ ಈ ಥರದ್ದು ಏನಾದ್ರು ಆಳು ಬಿದ್ದಿರೋದು, ಅಲ್ಲಿ ಹಾವು ಸೇರ್ಕೊಂಡಿರೋದು, ಒಂಥರ ಹಾವು ಯಜ್ಞಗಳು ಇವೆಲ್ಲವೂ ಸೇರ್ಕೊಂಡಿದ್ರೆ ಖಂಡಿತಲೂ ಕೂಡ ನಿಮಗೆ ಆಘಾತವನ್ನು ಕಂಡಿತೆ. ಆಘಾತದಿಂದ ನೀವು ಆಚೆ ಬರಬೇಕು ಅಂದರೆ 100ಕ್ಕೆ 100 ಹೇಳ್ತಾ ಇದ್ದೀನಿ, ಅಣಸಿ ಮರ ಇದೆ ಕಿತ್ತಾಕ್ಬಿಡಿ. ಮನೆ ಒಳಗಡೆ ಗಿಡ ಇರಬೇಕಾದ್ರೆ ಅಣಸಿನ ಮರ ಅಲ್ಲ. ಬಟ್ ನೀವು ಹೇಳಿದ್ರಿ ಅದೇ ಆಚೆ ಈಚೆ ಮನೆ ಸೈಟ್ ಪಾಳ್ ಬಿದ್ದಿದ್ರೆ ಅಂತ, ಪಾಪ ಅವ್ರು ಏನ್ ಮಾಡಕ್ಕಾಗತ್ತೆ ಅಲ್ವಾ? ಅದನ್ನ ನೀಟ್ ಮಾಡಿ ಇಟ್ಕೋಬೇಕು. ಅಲ್ಲ ಬೇರೆಯವ್ರ ಸೈಟ್ ಆಗಿರತ್ತೆ, ಇವ್ರು ಹೇಗ್ ನೀಟ್ ಮಾಡಕ್ಕಾಗತ್ತೆ ಅಂತ ಪರಿಹಾರ ಅಂತ ನೀವು ಅವ್ರಿಗೆ ಹೇಳ್ಬೇಕಾಗಿರತ್ತೆ. ಇಲ್ಲಾಂದ್ರೆ ನಮ್ಮಲ್ಲಿ ಸಿಗುವಂಥ ಕ್ರಿಸ್ಟಲ್ಸ್ಗಳು, ಸ್ಟೋನ್ಗಳು ಸಿಗುತ್ತೆ, ಅದನ್ನು ಪರಿಹಾರ ಮಾಡಿ. ನಾನು ತುಂಬ ಜನ ನೋಡಿದ್ದೀನಿ 100% ಮುಂದುಗಡೆ ಸೈಟ್ ಖಾಲಿ ಆಳಿ ಬಿದ್ದಿರೋದು, ಪಕ್ಕದ ಸೈಟ್ ಖಾಲಿ ಬಿದ್ದವ್ರ ಮನೇಲಿ ತುಂಬ ಕಾಯಿಲೆಗಳು, ಕೋರ್ಟ್ ಕೇಸ್ಗಳು, ಜಗಳಗಳು ಇದೆಲ್ಲ ತುಂಬ ನಡೀತವೆ. ನನಗೆಲ್ಲ ಗೊತ್ತು 100%. ಇಂತಿಂಥವ್ರ ಮನೇಲಿ VIP ಮೇಲೆ ಇಷ್ಟೆಷ್ಟು ಕೇಸ್ ಇದ್ದಾವೆ, ಸಿನಿಮಾ ನಟರ ಮೇಲೆ ಇಂತಿಂಥ ಪ್ರಾಬ್ಲಮ್ ಇದೆ ಅಂತ ಗೊತ್ತು. ನಾನು ಎಲ್ಲನೂ ವಾಚ್ ಮಾಡಿರ್ತೀನಿ. ನಿಮಗೆ ಅವರೇ ಹೇಳಿದಾಗಲೇ ನಿಮ್ಗೆ ಅರ್ಥ ಆಗೋದು. ಇಲ್ಲಿ ಮಾಮೂಲಿ ಹೆಸರುಗಳು ಹೇಳಿದಾಗ ನಿಮ್ಗೆ ಅರ್ಥ ಆಗೋಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಇವಾಗ VIP ಹೆಸರುಗಳೆಲ್ಲ ನಾನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ಜ್ಯೋತಿಷ್ಯವನ್ನು ಹೇಳ್ತೀನಿ, ನಿಮಗೆ ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾರ್ದೋ ಮನೆ ಹೆಸರು ಹೇಳಿ ನಿಮ್ಮನೆ ಉದ್ಧಾರ ನಿಮ್ಮ ಮನೆಗೆ ನಿಮ್ಮ ಮನೋದಾಗಲ್ಲ. ನಿಮ್ಮ ರಾಶಿನ ನೀವು ಹೇಳಿ ಕೇಳಿ ನೀವು ಫಾಲೋ ಮಾಡಿ. ಖಂಡಿತ ಕೂಡ ಮನೆ ತುಂಬ ಈ ವಾರ ಪೂರ್ತಿ ಗಿಡಗಳು ತಂದು, ತುಳಸಿ ಗಿಡ, ಆ ಗಿಡ, ಮನಿ ಪ್ಲ್ಯಾಂಟ್ ಗಿಡ, ಆ ಸ್ಟಾರ್ ಗಿಡ, ಈ ಗಿಡ ಎಲ್ಲವನ್ನೂ ತಂದಿಡಿ. ಬಿದ್ದರು ಗಿಡ, ಮನಿ ಪ್ಲ್ಯಾಂಟ್ ಗಿಡ ಎಲ್ಲವನ್ನೂ ಇಡ್ತಾಗ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೂಡ ಕೊಡುತ್ತೆ. ಮತ್ತು ತುಲಾ ರಾಶಿಯರು ಅತಿ ಹೆಚ್ಚು ಈ ವಾರ ಪೂರ್ತಿ ಬೂದುಗುಂಬಳಕಾಯಿ ಅತಿ ಹೆಚ್ಚು ಊಟ ಮಾಡಿದ್ರೆ ನಿಮಗೆ ಪಾಸಿಟಿವ್ ಆಗುತ್ತೆ. ಅದೇ ಥರ ಹೆಸರು ಕಾಳು ಊಟ ಮಾಡಿದ್ರೆ ತುಂಬ ಲಕ್ಕನ್ನು ಕೊಡುತ್ತೆ. ಮತ್ತು ಚಪಾತಿ ಅತಿ ಹೆಚ್ಚು ಊಟ ಮಾಡಿ. ಮತ್ತು ಅತಿ ಹೆಚ್ಚು ತೊಗರಿಬೇಳೆಯನ್ನು ಅತಿ ಹೆಚ್ಚು ಬಳಸಿ. ಕುಟುಂಬ ಸ್ಥಾನಾಧಿಪತಿ ಸಪ್ತಮಾಧಿಪತಿ ಉಚ್ಚನಾಗಿ ಸುಖ ಸ್ಥಾನದಲ್ಲಿದ್ದಾನೆ. ತೊಗರಿಬೇಳೆ ಇಲ್ಲದಲ್ಲೇ ಜೀವನದಲ್ಲಿ ಇವತ್ತು ಒಂದು ರಸನೂ ಕೂಡ ಬೆಳಗ್ಗೆ ಕಾಫಿ ಕುಡಿಯೋ ಬದಲು ತೊಗರಿಬೇಳೆಯನ್ನು ರಸವನ್ನು ಕುಡಿದಷ್ಟು ತುಲಾ ರಾಶಿಯವರಿಗೆ ತುಂಬ ಒಳ್ಳೆಯದು. ತುಲಾ ರಾಶಿಯಲ್ಲಿ ಏನಾದ್ರು ಅಪ್ಪಿ ಮಧುರೆ ಮೀನಾಕ್ಷಿ ಅಮ್ಮನ ದರ್ಶನ ಮಾಡಿದರೆ ನಿಮಗೆ ಎಲ್ಲ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ತುಲಾ ರಾಶಿಯವರು ಮಧುರೆ ಮೀನಾಕ್ಷಿನ ದರ್ಶನ ಮಾಡಬೇಕು. ನಿಮ್ಮ ಕಷ್ಟಗಳಿಗೆ ಪರಿಹಾರ ಆಗುತ್ತೆ. ನಿಮಗೆ 100 ಕಷ್ಟ ಇರಲಿ ತುಲಾ ರಾಶಿಯವರಿಗೆ ಪಿಳ್ಳೇರ್ಪಟ್ಟಿ ಗಣಪತಿನ ದರ್ಶನ ಮಾಡಿದ್ರಂತೂ ನಿಮ್ಮ ಜೀವನ ಪಾವನ ಆಗುತ್ತೆ. ಪಿಳ್ಳೇರ್ಪಟ್ಟಿ ಗಣಪತಿನ ನೀವು ಆರಾಧಿಸಿದಷ್ಟು ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ನ ಕೊಡುತ್ತೆ. ಪಿಳ್ಳೇರ್ಪಟ್ಟಿ ಗಣಪತಿಗೆ ಹೋಗಿ ದರ್ಶನ ಮಾಡಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಭಗವಂತ ಬಗೆಹರಿಸ್ತಾ ಹೋಗ್ತಾನೆ. ಪಿಳ್ಳೇರ್ಪಟ್ಟಿಗಿರೋ ಒಂದು ತಾಕತ್ತು, ವೈಬ್ರೇಷನ್ನು. ಯಾಕಂದರೆ ಕೇತು 11ನೇ ಮೇಲಿದ್ದಾಗ ಪಿಳ್ಳೇರ್ಪಟ್ಟಿ ದರ್ಶನ ಮಾಡಿ ತುಂಬ ರಿಸಲ್ಟ್. ನಾನು ಹೇಳ್ತೀನಿ ಅಂತ ಮಿಸ್ ಮಾಡಬೇಡಿ. ಡೈಲಿ ಗಣಪತಿ ಟೆಂಪಲ್ಲು ನಿಮ್ಮೂರಲ್ಲಿ ನೀವು ಎಲ್ಲಿರ್ತೀರೋ ಅಲ್ಲಿ ದರ್ಶನ ಮಾಡಿ. ಗಣಪತಿ ದರ್ಶನನ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಓಕೆ ಗುರುಜಿ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ಹೇಗಿದೆ ವೃಶ್ಚಿಕ ರಾಶಿ ಅವರಿಗೆ? ವೃಶ್ಚಿಕ ರಾಶಿಯವ್ರಿಗಂತೂ 100% ತುಂಬ ಪಾಸಿಟಿವ್ನ ಕೊಡ್ತಾಯಿದೆ. ವೃಶ್ಚಿಕ ರಾಶಿಯವ್ರಿಗೆ ಈ ವಾರ ತುಂಬ ರಾಜಯೋಗನ ಕೊಡುತ್ತೆ. ಆದರೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಅಷ್ಟಮದಲ್ಲಿ ಗುರು ಇರಬಾರ್ದು. ಪಂಚಮಾಧಿಪತಿ, ಕುಟುಂಬಾಧಿಪತಿ. ಹಾಸ್ಪಿಟ್ಲಿಗೆ ಖರ್ಚು ಜಾಸ್ತಿ ಇರುತ್ತೆ. ನಿಮಗೆ ದುಡ್ಡು ಕಾಸು ಎಲ್ಲ ಬರುತ್ತೆ. ಯಾಕಂದರೆ ಈ ವಾರದಲ್ಲಿ ತುಂಬ ಅದ್ಭುತವಾದ ದಿನ ಅಂತ ಹೇಳಿದೆ. ನಿಮಗೆ ದುಡ್ಡು ಬರುತ್ತೆ, ಎಲ್ಲ ಬರುತ್ತೆ, ಆರೋಗ್ಯ ಸಮಸ್ಯೆ ಬರುತ್ತೆ. ಮತ್ತು
ಜಾಬನ್ನು ಕೂಡ ಕಳ್ಕೊತೀರ ಅಂತ ಹೇಳುತ್ತೆ. 10th ಲಾರ್ಡಲ್ಲಿ ಕೇತು ಗ್ರಹ ಇದ್ದಾಗಲೂ ಕೂಡ ಜಾಬ್ ಹೋಗ್ಬಿಡುತ್ತವೆ. ವೃಶ್ಚಿಕ ರಾಶಿಯವ್ರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತೆ. ನೋಡಿ, ಇವಾಗ ಏನೆಲ್ಲ ಮಾತಾಡ್ತಿದ್ರು ಕೂಡ ಒಬ್ಬರ ಮೇಲೆ ಒಬ್ಬರು ನೆಗೆಟಿವ್ ಮಾತಾಡ್ತಾರೆ. ವೃಶ್ಚಿಕ ರಾಶಿಯವ್ರ ಮೇಲೆ ತುಂಬ ನೆಗೆಟಿವ್ ಜಾಸ್ತಿ ಮಾತಾಡ್ತಾರೆ. ಯಾಕಂದರೆ ಗುರು ಅಷ್ಟಮದಲ್ಲಿದ್ದಾಗ ಕೆಟ್ಟದನ್ನೇ ಮಾತಾಡ್ತಾರೆ. ಮತ್ತು ದಿಢೀರ್ ದುಡ್ಡು ಬರುತ್ತೆ, ಆದರೆ ದುಡ್ಡಿಗೆ ಪ್ರಯೋಜನ ಇಲ್ಲ, ಹಾಸ್ಪಿಟ್ಲಿಗೆ ಖರ್ಚುಗಳು ಜಾಸ್ತಿ ಬರುತ್ತೆ. ನಿಮಗೆ ಒಂದು ವಾಕು ಅತಿ ಹೆಚ್ಚು ಮಾಡಿ, ಇದು ಕೂಡ ಎಕ್ಸಸೈಸ್ ಆಗಿ ಹೇಳ್ತಿದ್ದು, ವಾಕ್ ಹೆಚ್ಚು ಮಾಡಿ. ಮತ್ತು ಯಾರ್ದೋ ಬಗ್ಗೆ ತಲೆ ಕೆಡ್ಸ್ಕೊಂಡು ಕಾಯಿಲೆ ಬೀಳಬೇಡಿ. ದಯವಿಟ್ಟು ಹೇಳ್ತಿದ್ದೀನಿ ಕೇಳಿ, ತುಂಬ ಕಾಯಿಲೆಗೆ ಹೊಣೆ ಆಗಬೇಡಿ. ಕಾಯಿಲೆಗೆ ಬಿದ್ದರೆ ಒಂದಲ್ಲ ಒಂದು ಸಮಸ್ಯೆನ ನೀವು ಕಾಣಬೇಡಿ. ಯಾಕಂದರೆ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗೋಂಥ ಕ್ವಾಲಿಟಿಗಳಿದ್ದಾವೆ. ಆರೋಗ್ಯ ಸಮಸ್ಯೆಗೆ ನೀವು ಅಡಿಡಾಗಬೇಡಿ ಅಂತ ಹೇಳ್ತೈತೆ. ಆರೋಗ್ಯಕ್ಕೆ ಕಷ್ಟಕ್ಕೆ ಸಿಗಾಕಿ ಅಂದರೆ ತುಂಬ ಪ್ರಾಬ್ಲಮ್ಮಲ್ಲಿ ನೀವು ಸಿಗಾಕಬಾರ್ದು. ಯಾಕಂದರೆ ನಿಮಗೆ ಕುಜ 3ನೇ ಮನೆಯಿದ್ದಾನೆ. ಈ ಯಾರು ವೃಶ್ಚಿಕ ರಾಶಿಯವ್ರಿಗೆ ಹೊಡೆದಾಟ, ಜಗಳ ಇದೆಲ್ಲವೂ ನಡಿಬೋದು. ಯಾಕಂದರೆ ಉಚ್ಚ ಕುಜ 3ನೇ ಮನೆಯಿದ್ರೆ ಜಗಳಕ್ಕೆ ಒಂಥರ ಹೊಡೆದಾಟವನ್ನಾಗುತ್ತೆ, ಕೈ ಮಾಡಿಬಿಡ್ತಾರೆ, ಗೊತ್ತಿಲ್ಲ. ಈ ಒಂದು ಪ್ರಾಬ್ಲಮ್ಮಿಂದ ನೀವು ಆಚೆ ಬರಲೇಬೇಕಾಗತ್ತೆ. ಯಾಕಂದರೆ ಈ ಸಮಸ್ಯೆಗಳು ನಿಮಗೆ ಒಂದಲ್ಲ ಒಂದು ಸಮಸ್ಯೆ ಬರೋದ್ರಿಂದ 4ನೇ ಮನೇಲಿ ರಾಹು ಮತ್ತು ಶುಕ್ರಗಳಿದ್ದಾನೆ, ತುಂಬ ಚೆನ್ನಾಗಿದೆ. ಆದರೆ ಜಗಳಕ್ಕೆ ಹೋಗಬೇಡಿ, ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ. ಯಾಕಂದರೆ ಆರೋಗ್ಯ ಸಮಸ್ಯೆ ಬಂದರೆ ಒಂದಲ್ಲ ಒಂದು ಸಮಸ್ಯೆನ ನೀವು ಸಿಗಾಕ್ಯತ್ತೀರ, ಕಷ್ಟಕ್ಕೆ ಸಿಗಾಕ್ಯತ್ತೀರ, ಆಗಬಾರ್ದು. ಯಾಕಂದರೆ ಅಂಥ ಒಂದು ಆರೋಗ್ಯ ಸಮಸ್ಯೆ ನೀವು ಬಂದಾಗ ನಿಮ್ಗೆ ಎಂಥ ದುಃಖ ಬಂದರೂ ಕೂಡ ನೀವು ಬಗೆಹರಿಸ್ಕೋಬೋದು. ಆದರೆ ನೀವು ಯಾವಾಗಲೂ ಆರಾಧನೆ ಮಾಡಬೇಕು, ದಕ್ಷಿಣಾಮೂರ್ತಿನ ಅತಿ ಹೆಚ್ಚು ಆರಾಧನೆ ಮಾಡಬೇಕು. ದಕ್ಷಿಣಾಮೂರ್ತಿನೇ ಕಷ್ಟದಲ್ಲಿರೋದು. ಯಾಕಂದರೆ ದಕ್ಷಿಣಾಮೂರ್ತಿನ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಫೋಟೋವನ್ನು ಇಟ್ಟು ಪೂಜೆ ಮಾಡಿ. ಮತ್ತು ಈ ವಾರ ಪೂರ್ತಿ ನೀವು ಯೆಲ್ಲೋ ಕಲರ್ ಬಟ್ಟೆಯನ್ನು ಯೂಸ್ ಮಾಡಬೇಡಿ. ವಾರ ಯೆಲ್ಲೋ ಕಲರ್ ಬಟ್ಟೆ ಯೂಸ್ ಮಾಡಬೇಡಿ. ಅದರಲ್ಲೂ ಕೂಡ ನಿಮ್ಮ ಲಾಸ್ಟ್ ಡೇ ಒಂದು ನಿಮ್ಮ ಲೈಫಲ್ಲಿ ಒಂದು ಏನಪ್ಪ ಅಂದರೆ 20-21ನೇ ತಾರೀಕಲ್ಲಿ ನಿಮ್ಮ ಮನಸ್ಥಿತಿ ತುಂಬ ಕೆಡುತ್ತೆ. 20-21ರಲ್ಲಿ ಮನಸ್ಸು ಕೆಡುತ್ತೆ, ಕೆಡಿಸ್ಕೋಬೇಡಿ. ಯಾಕಂದರೆ ಆ ಮನಸ್ಸು ಕೆಡಿಸ್ಕೊಂಡಾಗ ಒಂದಲ್ಲ ಒಂದು ಸಮಸ್ಯೆನ ಬರುತ್ತೆ. ಈ ಬರ್ದಲೇ ಇರಬಾರ್ದಾದ್ರೆ ನಿಮ್ಮ ಮನೇಲಿ ನಿಮ್ಮ ಮಲಗೋ ರೂಮ್ ರೆಡ್ ಕಲರ್ ಬಣ್ಣ ಬಟ್ಟೆ ಇರಬೇಕು, ಆರೆಂಜ್ ಕಲರ್ ಬಣ್ಣ ಬಟ್ಟೆ ಇರಬೇಕು. ಅವಾಗ ತುಂಬ ಬೆನಿಫಿಟ್ ಆಗುತ್ತೆ. ಆರೆಂಜ್, ರೆಡ್ಡು ಮತ್ತು ಬ್ಲೂ ಆಗುತ್ತೆ. ಮತ್ತು ನಿಮ್ಮ ಮನೇಲಿ ಯಾವಾಗಲೂ ಕೂಡ ಒಂದು ಲೋಟ ಹಾಲನ್ನು ದೇವ್ರ ಮೇಲೆ ಇಡಬೇಕು. ಯಾಕಂದರೆ ರಾಹು ಸುಖ ಸ್ಥಾನದಲ್ಲಿದ್ದಾಗ ಹಾಲನ್ನು ಇಡೋದು, ನಾಗರ ಕಲ್ಲಿಗೆ ಹಾಲು ಹಾಕೋದು ಈ ವಾರ ಪೂರ್ತಿ ನಿಮಗೆ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ನಾಗರ ಕಲ್ಲಿಗೆ ಹಾಲು ಹಾಕಿದ್ರೆ ನಿಮಗೆಲ್ಲ ದೋಷವೂ ಹೋಗುತ್ತೆ. ನಾವೇನೆಲ್ಲ ತೊಂದರೆ ಬರುತ್ತೆ ಅಂತ ಹೇಳೋದು, ಅವು ಯಾವುದೇ ತೊಂದರೆ ಬರೋಲ್ಲ. 100% ಯಾವ ತೊಂದರೆನೂ ಬರೋಲ್ಲ. ಖಂಡಿತಲ್ಲೂ ಕೂಡ ನೀವು ನಾಗರ ಕಲ್ಲು ಡೈಲಿ ಹೋಗಿ ಹಾಲು ಹಾಕಿ, ಒಂಚೂರು ಹಾಲು ಹಾಕಿ. ಯಾರು ಏನೇನು ಹೇಳ್ತಾರೆ ನಾಗರ ಕಲ್ಲಿಗೆ ಹಾಲು ಹಾಕ್ಬಾರ್ದ ದೇವ್ರು ಅಂತ. ಖಂಡಿತಲ್ಲೂ ಕೂಡ ನಿನ್ಗೆ ಯಾಕಪ್ಪ ಸ್ಮೆಲ್ ಬರುತ್ತೆ, ಯಾಕೆ ತೊಳ್ಕೊತಿ ಅಂತ ಹೇಳ್ಬೋದು ತಾನೆ. ನೀನು ತಾನೇ ತಿಂದಿರೋದು, ತೊಳ್ಕೊಬೇಡ. ಸ್ಮೆಲ್ ಯಾಕೆ ಬರುತ್ತೆ ಅಂತೇಳಿ ಅಲ್ಲಿ ಉಜ್ಬೇಡ, ನಿನ್ನಲ್ಲಿ ತಾನೆ ಸ್ಮೆಲ್ ಬರೋಲ್ಲ ಅಂತೇಳಿ. ಖಂಡಿತಲ್ಲೂ ಕೂಡ ಯಾಕೆ ನೀನು ತೊಳ್ಕೊತಿ ತಾನೆ. ಹಂಗೆ ಭಗವಂತನಿಗೆ ನಾವು ಮಾಡ್ತೀವಿ ಅಂತ ಒಂದು ಕರ್ತವ್ಯನ ಮಾಡಬೇಕು, ಒಳ್ಳೆಯದು. ದೇವರು ಈ ಪ್ರಪಂಚದ ಸೃಷ್ಟಿಕರ್ತ. ಸ್ವಲ್ಪ ಓದಿದಂತೆಲ್ಲ ತಲೆಲ್ಲ ತಪ್ಪಂತಿರ್ತಾರೆ, ಓದಿಲ್ಲ ಅಂದ್ರೆ ತಲೆಲ್ಲ ತಪ್ಪಂತಾರೆ. ಮೀಡಿಯಮ್ ಆಗಿರೋರು ನೆಮ್ಮದಿಯಾಗಿರ್ತಾರೆ 100%. ನೋಡಿ, ಅರ್ಥ ಮಾಡ್ಕೊಳ್ಳಿ. ಅತಿಯಾಗಿ ಲೂಸಾಗಿ ಮಾತಾಡ್ತಿರ್ತಾರೆ ನೋಡಿ, ಮನೇಲಿ ಫೋಟೋ ಇಟ್ಕೊಂಡಿರ್ತಾರೆ, ಬೇಗ ಸತ್ತೋಗ್ಬಿಟ್ಟಿರ್ತಾನೆ 100%. ಲೂಸ್ಗಳ ಮಾತನ್ನು ಲೂಸಾಗಿ ಕೇಳೋಕ್ಕೆ ಹೋಗಬೇಡಿ, ಯಾರ ಮಾತನ್ನು ಕೇಳಬೇಡಿ. ನಿಮಗೆ ಅನಿಸಿದ್ರೆ ನೀವು ಮಾಡಿ. ನಾನು ಹೇಳಿದ್ರು ನಿಮ್ಗೆ ಅನಿಸಿದ್ರು ಮಾಡಿ. ನಾನು ಫಾಲೋ ಮಾಡಿದರೆ ಗೊತ್ತಾಗಲ್ಲ. ನನ್ನನ್ನು ನೀವು ಫಾಲೋ ಮಾಡಿದ್ರೆ ಮಾತ್ರ ನನ್ನ ಬಗ್ಗೆ ಅರ್ಥ ಆಗಿರ್ತದೆ. ಯಾಕಂದರೆ ನನ್ನನ್ನು ಮಾತನಾಡುವ ದೇವರು ಅಂತ ಕರೀತಾರೆ 100%. ನನಗೂ ಕೋಪ, ದ್ವೇಷ ಎಲ್ಲ. ದೇವರು ಕೂಡ ಹೊಡೆದಾಡಿಲ್ವಾ? ದೇವ್ರಿಗೆ ಕೋಪ ಬಂದಿಲ್ವಾ? ದೇವ್ರು ಯಾಕೆ ಲಾಂಗ್ ಇಟ್ಕೋಬೇಕಾಯ್ತು? ಯಾಕೆ ತಿರ್ಸೆಲ್ಲ ಲಾಂಗ್ಗಳೆಲ್ಲ ಇಟ್ಕೋಬೇಕು? ನಾನು ಪಕ್ಕ ಪರಿಹಾರ ವೃಶ್ಚಿಕ ರಾಶಿಗಳಿದ್ದೀನಿ.